ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಂ ಪಾತ್ರತ್ವಾದ್ ಧನಂ ಆಪ್ನೋತಿ ಧನದ್ ಧರ್ಮಂ ತತಃ ಸುಖಂ. ಸುಖ. ಇಡೀ ಜಗತ್ತು ಈ ಸುಖವಾದ ಬದುಕಿಗೋಸ್ಕರ ಹೊಡೆದಾಡ್ತಿದೆ. ನೆಮ್ಮದಿಯ ಜೀವನ ನಮ್ದಾಗಬೇಕು ಅಂತ ಅಂದು ಪ್ರತಿಯೊಬ್ಬರು ಕೂಡ ಹೆಣಗಾಡ್ತಿದ್ದಾರೆ. ಹಾಗಾದ್ರೆ ಈ ನೆಮ್ಮದಿ ಎಲ್ಲಿ ಅಡಗಿದೆ ಅನ್ನೋದನ್ನ ಹೇಳೋದೇನೆ ಈ ಸಂಸ್ಕೃತ ಸುಭಾಷಿತ. ಯಾವುದದು? ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಂ ಪಾತ್ರತ್ವಾತ್ ಧನಂ ಆಪ್ನೋತಿ ಧನಾನ್ ಧರ್ಮಂ ತಥಾ ಸುಖಂ. ವೆರಿ ಗುಡ್. ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಲವ ಎಂ ಒಟ್ಟಿಗೆ ಸಂಸ್ಕೃತದ ಅರ್ಥಗರ್ಭಿತವಾಗಿರುವಂತಹ ಸುಭಾಷಿತ. ಇದರ ಅರ್ಥ ಏನಿರಬಹುದು? ವಿದ್ಯಾ ದದಾತಿ ವಿನಯಂ, ವಿದ್ಯೆಯಿಂದ ವಿನಯವಂತಿಕೆ ಅನ್ನುವಂಥದ್ದು ಬರುತ್ತೆ. ವಿನಯಾದ್ಯಾತಿ ಪಾತ್ರತಂ, ವಿನಯವಂತಿಕೆಯಿಂದ ಪಾತ್ರತಾಂ ಅಂದ್ರೆ ಯೋಗ್ಯತೆ, ಸ್ಥಾನ, ಮಾನ, ಗೌರವಗಳೆಲ್ಲವೂ ಕೂಡ ಸಿಗುತ್ತೆ. ಈ ಸ್ಥಾನ, ಮಾನ, ಗೌರವದಿಂದ ಏನ್ ಸಿಗುತ್ತೆ ಹಾಗಾದ್ರೆ ನಮ್ಗೆ? ಪಾತ್ರತ್ವಾತ್ ಧನಂ. ಧನಂ. ಸ್ಥಾನ, ಮಾನ, ಗೌರವಗಳೆಲ್ಲ ಬಂತು ಅಂದ್ರೆ ಹಣ ಆಟೋಮೆಟಿಕ್ಲಿ ಬರಲಿಕ್ಕೆ ಶುರುವಾಗುತ್ತೆ. ಆಪ್ನೋತಿ ಧನಾತ್ ಧರ್ಮಂ. ಆಪ್ನೋತಿ ಧನದ್, ಆ ದುಡ್ಡನ್ನು ನಾವು ಹೇಗೆ ಖರ್ಚು ಮಾಡಬೇಕಾಗ್ತದೆ? ಧರ್ಮದ ಮಾರ್ಗದಲ್ಲಿ ಖರ್ಚು ಮಾಡಬೇಕಾಗ್ತದೆ. ಅಂದ್ರೆ ಯಾರು ಕಷ್ಟದಲ್ಲಿದ್ದಾರೆ, ಯಾರು ಬಡವರಿದ್ದಾರೆ ಅಂಥವ್ರಿಗೆ ಒಂದಷ್ಟು ಸಹಾಯವನ್ನು ಮಾಡಿದ್ವಿ ಅಂತ ಅಂದ್ರೆ ನೆಮ್ಮದಿಯ ಬದುಕು ನಮ್ದಾಗುತ್ತೆ. ತತಃ ಸುಖಂ. ಈ ಸುಖ ಅನ್ನುವಂಥದ್ದು ವಿದ್ಯೆಯಲ್ಲಿ ಅಡಗಿದೆ. ವಿದ್ಯೆಯಿಂದ ವಿನಯವಂತಿಕೆ, ವಿನಯವಂತಿಕೆಯಿಂದ ಯೋಗ್ಯತೆ, ಸ್ಥಾನ, ಮಾನ, ಗೌರವ ಅಂದ್ರೆ ಉದ್ಯೋಗ. ಆ ಉದ್ಯೋಗದಿಂದ ಏನ್ ಸಿಗುತ್ತೆ? ಹಣವನ್ನ ಧರ್ಮ ಮಾರ್ಗದಲ್ಲಿ ನೀನು ಖರ್ಚು ಮಾಡ್ಬಿಟ್ಟೆ ಅಂದ್ರೆ ನೆಮ್ಮದಿಯ ಬದುಕು ಯಾರ್ದಾಗುತ್ತೆ? ನಮ್ದಾಗತ್ತೆ. ಹಂಗಾಗಿ ನೀವು ಕೂಡ ಹಣವನ್ನ ಹೇಗೆ ಖರ್ಚು ಮಾಡಿ? ಧರ್ಮದ ಮಾರ್ಗದಲ್ಲಿ ಖರ್ಚು ಮಾಡ್ರಿ. ಧನ್ಯವಾದಗಳು. ಶುಭ ದಿನ.